ಇವತ್ತಿನ ಈ ವಿಡಿಯೋದಲ್ಲಿ ಹೈ ಪ್ರೋಟೀನ್ ಮತ್ತು ಫೈಬರ್ ಕಂಟೆಂಟ್ ಇರುವ ಲೋ ಕ್ಯಾಲರಿ ಉಪಹಾರದ ಬಗ್ಗೆ ತಿಳ್ಕೋಬೇಕಾ? ಹಾಗಾದ್ರೆ ಈ ವಿಡಿಯೋವನ್ನು ನೋಡಿ. ಬೆಳಗಿನ ಉಪಹಾರಕ್ಕೆ ಹೆಸರು ಬೇಳೆ ಉಸ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಈ ಉಸ್ಲಿ ಮಾಡಲಿಕ್ಕೆ 1 ಕಪ್ ಹೆಸರು ಬೇಳೆಯನ್ನು ಈ ರೀತಿ ನೆನೆಸಿಟ್ಟಿದ್ದೆ. ಸ್ವಚ್ಛವಾಗಿ ತೊಳೆದುಕೊಂಡು ಒಂದು ಅರ್ಧ ಗಂಟೆ ಮಾತ್ರ ನಾನು ನೆನೆಸಿಟ್ಟಿದ್ದೆ. ಈಗ ಉಸ್ಲಿಯನ್ನು ಮಾಡೋಣ. ಒಂದು ಕಡಾಯಿನಲ್ಲಿ ಒಗ್ಗರಣೆಗೆ ಎಷ್ಟು ಬೇಕೋ ಅದರ ತಕ್ಕ ಹಾಗೆ ಅಡುಗೆ ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ಸಾಮಗ್ರಿಯನ್ನು ಹಾಕಿಕೊಂಡು ಒಂದು 10-20 ಸೆಕೆಂಡ್ ಹುರಿದುಕೊಳ್ಳೋಣ. ಮೊದಲಿಗೆ ನಾವು 1 ಟೀ ಸ್ಪೂನ್ ಸಾಸಿವೆಯನ್ನು ಹಾಕಬೇಕು. ಸಾಸಿವೆಯ ನಂತರ ಅರ್ಧ ಚಮಚ ಜೀರಿಗೆಯನ್ನು ಹಾಕಿ, ಸ್ವಲ್ಪ ಕರಿಬೇವಿನ ಎಲೆಗಳನ್ನು ತುಂಡು ಮಾಡಿಕೊಂಡು ಹಾಕಿ. ಇದರ ಜೊತೆಗೆ ಒಂದು 3-4 ಹಸಿಮೆಣಸನ್ನು ಈ ರೀತಿ ಕಟ್ ಮಾಡ್ಕೊಂಡು ಹಾಕಿ. ಮುಂದಿನ ಸಾಮಗ್ರಿಯನ್ನು ಹಾಕುವ ಮೊದಲು ಇವಿಷ್ಟನ್ನು ಮೊದಲಿಗೆ ಸ್ವಲ್ಪ ಹುರಿದುಕೊಳ್ತೇನೆ. ಹಾಗೆಯೇ ಉರಿಯನ್ನು ಲೋ ಫ್ಲೇಮ್ ನಲ್ಲಿ ಇಟ್ಬಿಟ್ಟು ಹುರಿಯಿರಿ. ಇದಕ್ಕೆ 1-2 ಗುಂಟೂರು ಒಣಮೆಣಸನ್ನು ತುಂಡು ಮಾಡ್ಕೊಂಡು ಹಾಕಿ. ಈ ಉಸ್ಲಿಗೆ ನಾವು ಒಂದು ತುಂಬಾ ಇಂಪಾರ್ಟೆಂಟ್ ಆದ ಇಂಗ್ರೀಡಿಯೆಂಟ್ ಅನ್ನು ಹಾಕ್ತೇವೆ. ಅದ್ಯಾವುದಂದ್ರೆ ಈ ಶುಂಠಿ. 1 ಇಂಚಿನಷ್ಟು ಶುಂಠಿಯನ್ನು ಈ ರೀತಿ ಸಣ್ಣಕ್ಕೆ ಹೆಚ್ಚಿಕೊಂಡು ಹಾಕಿ. ನೀವು ಶುಂಠಿ ಹಾಕಿಲ್ಲ ಅಂದ್ರೆ ಆಕ್ಚುಲಿ ಈ ಉಸ್ಲಿ ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ. ಇದೊಂದು 10 ಸೆಕೆಂಡ್ ಹುರಿದುಕೊಂಡ ನಂತರ ಈಗ ಹೆಸರು ಬೇಳೆಯನ್ನು ಹಾಕೋಣ. ಯಾವುದೇ ರೀತಿಯ ಉಸ್ಲಿ ಇರ್ಬೋದು, ಅದು ಬೆಳಗಿನ ಉಪಹಾರಕ್ಕೆ ತುಂಬಾನೇ ಒಳ್ಳೆಯದು. ಸ್ಪೆಷಲಿ ಡಯಟ್ ಮಾಡೋರಿಗಂತೂ ಇದು ತುಂಬಾ ಚೆನ್ನಾಗಿರ್ತದೆ. ಯಾಕಂದ್ರೆ ಇದರಲ್ಲಿ ನಾವು ಕೇವಲ 1-2 ಚಮಚ ಮಾತ್ರ ಎಣ್ಣೆ ಉಪಯೋಗಿಸ್ತೇವೆ. ಹಾಗೆಯೇ ಇದು ಸಾತ್ವಿಕ ಆಹಾರವಾದ ಕಾರಣ ನೀವು ಉಪವಾಸದ ದಿನದಂದು ಕೂಡ ಮಾಡಬಹುದು. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಈಗ ನಾವು ಹೆಸರು ಬೇಳೆಯನ್ನು ಬೇಯಿಸ್ಕೊಳ್ಬೇಕು. ಅದಕ್ಕೋಸ್ಕರ ಮೊದಲಿಗೆ 1 ಗ್ಲಾಸ್ನಷ್ಟು ಮಾತ್ರ ನೀರನ್ನು ಹಾಕಿ. ನೀವು ಮೊದಲಿಗೆನೆ ಜಾಸ್ತಿ ನೀರು ಹಾಕಿದ್ರೆ ಆ ನೀರು ಆವಿಯಾಗುವ ತನಕ ನೀವು ಇದನ್ನು ಬೇಯಿಸ್ತಾ ಇರಬೇಕು. ಇದರಿಂದ ಓವರ್ ಕುಕ್ ಆಗ್ಬೋದು. ಅದಕ್ಕೋಸ್ಕರ ಮೊದಲಿಗೆ 1 ಗ್ಲಾಸ್ ಮಾತ್ರ ನೀರನ್ನು ಹಾಕಿ ಬೇಯಿಸ್ಲಿಕ್ಕೆ ಇಟ್ಬಿಡಿ. ಮತ್ತೆ ಒಂದು 5 ನಿಮಿಷದ ನಂತರ ನಡುವೆ ಚೆಕ್ ಮಾಡ್ತಾ ಇರಿ. ನಾನಿಲ್ಲಿ 5 ನಿಮಿಷದ ನಂತರ ಮುಚ್ಚಳವನ್ನು ತೆಗೆದಿದ್ದೇನೆ. ಇದು ಪೂರ್ತಿಯಾಗಿ ಇನ್ನೂ ಬೆಂದಿಲ್ಲ. ಆದ್ರೆ ನಾನು ಈ ಟೈಮ್ ನಲ್ಲಿ ಇದಕ್ಕೆ ಕಾಯಿ ತುರಿಯನ್ನು ಹಾಕ್ತೇನೆ. ಕೆಲವರು ಲಾಸ್ಟ್ಗೆ ಹಾಕ್ತಾರೆ. 1 ಹಿಡಿಯಷ್ಟು ಕಾಯಿ ತುರಿಯನ್ನು ಇದು ಅರ್ಧ ಬೆಂದಾಗ ಹಾಕ್ತೇನೆ. ಈಗಲೇ ಹಾಕೋದ್ರಿಂದ 2 ಯೂಸ್ ಇದೆ. ಅದೇನಂದ್ರೆ ಕಾಯಿ ತುರಿ ಇದ್ರ ಜೊತೆಗೆ ಬೇಯುತ್ತದೆ. ಹಾಗಾಗಿ ಸಪೋಸ್ ಈ ಉಸ್ಲಿ ಏನಾದ್ರೂ ಉಳ್ಕೊಂಡ್ರೆ ಸಾಯಂಕಾಲ ತನಕ ಏನು ಕೆಡೋದಿಲ್ಲ. ಇದಕ್ಕೀಗ ಪುನಃ ಸ್ವಲ್ಪ ನೀರನ್ನು ಹಾಕಿಕೊಂಡು ಬೇಯಿಸ್ಕೊಳ್ಳಿ. ಕಾಯಿ ತುರಿಯನ್ನು ಇವಾಗಲೇ ಹಾಕೋದ್ರಿಂದ ಇನ್ನೊಂದು ಬೆನಿಫಿಟ್ ಏನಂದ್ರೆ ಕಾಯಿ ತುರಿ ಇದರ ಜೊತೆಗೆ ಒಟ್ಟಿಗೆ ಬೇಯೋದ್ರಿಂದ ಈ ಕಾಯಿ ತುರಿಯ ಫ್ಲೇವರ್ ಕೂಡ ಬಿಡ್ತದೆ. ಅದರಿಂದ ರುಚಿ ಕೂಡ ಹೆಚ್ಚಾಗ್ತದೆ. ನೀವಿದನ್ನು ಎಷ್ಟು ಹೊತ್ತು ಬೇಯಿಸ್ಕೊಳ್ಬೇಕಂದ್ರೆ ಹೆಸರು ಬೇಳೆ ಚೆನ್ನಾಗಿ ಬೆಂದು ಅದರ ಶೇಪ್ ರಿಟೈನ್ ಆಗಬೇಕು, ಮುದ್ದೆ ಆಗಬಾರ್ದು. ಆದ್ರೆ ಸಾಫ್ಟ್ ಆಗಿ ಕೂಡ ಇರಬೇಕು. ನೀವಿಲ್ಲಿ ನೋಡ್ಬೋದು ಈ ಉಸ್ಲಿ ಈಗ ರೆಡಿ ಆಗಿದೆ. ಹೆಸರು ಬೇಳೆ ಸಾಫ್ಟ್ ಆಗಿದೆ, ಚೆನ್ನಾಗಿ ಬೆಂದಿದೆ, ಮತ್ತೆ ಒಂದಕ್ಕೊಂದು ಅಂಟಿಕೊಂಡಿಲ್ಲ. ನಿಮ್ಗೆ ಅಂದಾಜಾಗ್ಲಿಕ್ಕೆ ನಾನಿಲ್ಲಿ ಒಂದು ಹೆಸರು ಬೇಳೆಯನ್ನು ಪ್ರೆಸ್ ಮಾಡ್ಕೊಂಡು ತೋರಿಸ್ತೇನೆ. ಇದು ಪರ್ಫೆಕ್ಟ್ ಆಗಿ ಬೆಂದಿದೆ ನೋಡಿ. ನಾನಿಲ್ಲಿ ಉರಿಯನ್ನು ಆಫ್ ಮಾಡ್ಕೊಂಡಿದ್ದೇನೆ. ಯಾರು ಕಾಯಿ ತುರಿಯನ್ನು ಕೊನೆಗೆ ಹಾಕ್ತಾರೋ ಅವ್ರು ಈಗ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬಹುದು. ಈ ಹೆಸರು ಬೇಳೆ ಉಸ್ಲಿಯನ್ನು ನೀವು ಹೀಗೇನೆ ಸವಿಬಹುದು, ಇಲ್ಲ ಅಂದ್ರೆ ಅವಲಕ್ಕಿ ಒಗ್ಗರಣೆ ಜೊತೆ ಪೇರ್ ಮಾಡಬಹುದು. ಈ ರೆಸಿಪಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.